ನಮಸ್ಕಾರ ಸ್ನೇಹಿತರೆ, ನಾನು ಹೇಮಲತಾ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಕರ್ನಾಟಕದಲ್ಲೇ ಏಕೈಕ ನಕ್ಷತ್ರಾಕಾರದ ಕೋಟೆ ಎಂದೇ ಪ್ರಸಿದ್ಧವಾಗಿರುವ ಮಂಜಬಾದ್ ಕೋಟೆಯನ್ನು ಪರಿಚಯಿಸುತ್ತಿದ್ದೇನೆ. ಟಿಪ್ಪುವಿನ ಕೋಟೆ ಎಂದೇ ಕರೆಯಲ್ಪಡುವ ಮಂಜಬಾದ್ ಕೋಟೆಯನ್ನು ಮಂಜಬಾದ್ ಕೋಟೆ ಎಂದು ಸಹ ಕರೆಯುತ್ತಾರೆ. ಈ ಕೋಟೆಯು ಸಮುದ್ರ ಮಟ್ಟದಿಂದ 3250 ಮೀಟರ್ ಎತ್ತರದಲ್ಲಿದೆ. ಈ ಕೋಟೆಯು ನಿಸರ್ಗವನ್ನೇ ಮೈಗೂಡಿಸಿಕೊಂಡು ಚಾರಣಿಗಳನ್ನು ಸೆಳೆಯುತ್ತಿದೆ. ಸೈನಿಕರ ರಕ್ಷಣೆಗಾಗಿ 1792ರಲ್ಲಿ ನಿರ್ಮಿಸಿದ್ದಾರೆ. ಈ ಕೋಟೆಯು ದಟ್ಟವಾದ ಮಂಜಿನಲ್ಲಿ ಕೂಡಿದ್ದರಿಂದ ಸುಲ್ತಾನ್ ರವರು ಮಂಜಬಾದ್ ಕೋಟೆ ಎಂದು ಹೆಸರಿಟ್ಟರು. ಇನ್ನು ಈ ಕೋಟೆಯು ಅಷ್ಟಭುಜಾಕೃತಿಯಿಂದ ನಿರ್ಮಿತವಾಗಿದ್ದು, ಇದರ ಬಾಹ್ಯ ಗೋಡೆಯನ್ನು ಗ್ರಾನೈಟ್ ಕಲ್ಲಿನಿಂದ ಮತ್ತು ಸುಣ್ಣದ ಗಾರೆಗಳಿಂದ ನಿರ್ಮಿಸಲಾಗಿದ್ದು, ಒಳಾಂಗಣ ಕಟ್ಟಡಗಳನ್ನು ಇಟ್ಟಿಗೆಗಳಿಂದ ನಿರ್ಮಿಸಲಾಗಿದೆ. ಕೋಟೆಯ ಭಾಗಗಳಲ್ಲಿ ಸೈನಿಕರ ಶಸ್ತ್ರಾಸ್ತ್ರ ಸಂಗ್ರಹಗಳು ಹಾಗೂ ಇತರ ಸಾಮಗ್ರಿಗಳನ್ನು ಇಡುವಂತಹ ವ್ಯವಸ್ಥೆಯನ್ನು ನೋಡಬಹುದು. ಕೋಟೆಯ ಮಧ್ಯದಲ್ಲಿ ಪ್ಲಸ್ ಚಿಹ್ನೆ ಆಕಾರದ ಆಳವಾದ ಬಾವಿಯನ್ನು ನಿರ್ಮಿಸಲಾಗಿದ್ದು, 4 ದಿಕ್ಕಿನಿಂದ ಹೋಗಲು ಮೆಟ್ಟಿಲುಗಳ ವ್ಯವಸ್ಥೆ ಇದೆ. ಬಾವಿಯ ಪಕ್ಕದಲ್ಲೇ ಮದ್ದಿನ ಗುಂಡುಗಳನ್ನು ಸಂಗ್ರಹಿಸಿರುವ ನೆಲಮಾಳಿಗೆಗಳನ್ನು ನಾವಿಲ್ಲಿ ಕಾಣಬಹುದು. ಬೇಸಿಗೆ ಸಮಯದಲ್ಲೂ ಈ ಕೋಟೆಯು ತಂಪಾಗಿರುವುದು ಮತ್ತೊಂದು ವಿಶೇಷತೆಯಾಗಿದೆ. ಕೋಟೆಯ ಗೋಡೆಯು ಅಗಲವಾಗಿದ್ದು, ಗೋಡೆಗಳ ಮೇಲೆ ಸೈನಿಕರು ನಿಂತು ನೋಡಬಹುದಾದ ಸಣ್ಣ ಸಣ್ಣ ವೀಕ್ಷಣಾ ಕೊಠಡಿಗಳಿವೆ. ನಕ್ಷತ್ರಾಕಾರದ ಪ್ರತಿಯೊಂದು ಮೂಲೆ ಮೇಲೆ ವರ್ತುಲಾಕಾರದ ಗೋಪುರವಿದೆ. ಅದಲ್ಲದೆ ಗೋಪುರದ ಪಕ್ಕದಲ್ಲಿ ಒಬ್ಬರು ಮಾತ್ರ ಮಲಗಲು ರಚಿಸಿರುವ ಚಿಕ್ಕ ಕೊಠಡಿಯು ಈ ಕೋಟೆಯ ಮತ್ತೊಂದು ವಿಶಿಷ್ಟವಾಗಿದೆ. ಈ ಕೋಟೆಯೊಳಗಡೆ ಅನೇಕ ಸುರಂಗ ಮಾರ್ಗಗಳಿವೆ. ಅದರಲ್ಲಿ ಒಂದು ಶ್ರೀರಂಗಪಟ್ಟಣಕ್ಕೆ ತಲುಪುತ್ತದೆ. ಈ ಕೋಟೆಯಲ್ಲಿ ಅನೇಕ ಚಿತ್ರಗಳನ್ನು ಚಿತ್ರಿಸಲಾಗಿದೆ. ಮಾಹಿತಿ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ ಸ್ನೇಹಿತರೆ. ಇನ್ನಷ್ಟು ಮಾಹಿತಿಗಾಗಿ ನನ್ನ ಚಾನಲನ್ನು ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.